ಹಾಯ್, ಪ್ರೀತಿಸ್ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತುಂಬ ರುಚಿಯಾಗಿರೋ ಡಿಲಿಷಿಯಸ್ ಮತ್ತು ಸಾಫ್ಟ್ ಆಗಿರೋ ಗಿಣ್ಣದ ವಡೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳೋಣ. ನಾನಿಲ್ಲಿ 250 ಗ್ರಾಮ್ ಆಗುವಷ್ಟು ಹಾಲಿಗೆ 50 ಗ್ರಾಮ್ ಆಗುವಷ್ಟು ಬೆಲ್ಲ ತುರಿದಿಟ್ಕೊಂಡಿದ್ದೀನಿ. ಆಮೇಲೆ 2 ರಿಂದ 3 ಏಲಕ್ಕಿ ತೊಗೊಂಡ್ಬಿಟ್ಟು ಅದನ್ನು ಕುಟ್ಟಾಣಿಯಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕುಟ್ಟಿ ಅದನ್ನು ಪುಡಿ ಮಾಡಿ ಸೈಡ್ ಎತ್ತಿಟ್ಕೊಳ್ಳಿ. ಆಮೇಲೆ ಒಂದು ಪಾತ್ರೆಯಲ್ಲಿ 250 ml ಹಾಲಿಗೆ ನೀವು 50 ಗ್ರಾಮ್ ತೊಗೊಂಡಿರೋ ಬೆಲ್ಲನ ಚೆನ್ನಾಗಿ ಕಲಿಸ್ಬಿಟ್ಟು, ಆಮೇಲೆ ನೀವು ಶೋಧಿಸೋ ಪಾತ್ರೆ ತೊಗೊಂಡ್ಬಿಟ್ಟು ಅದನ್ನು ಹಾಲನ್ನ ಶೋಧಿಸಿ ಸೈಡ್ ಎತ್ತಿಟ್ಕೊಳ್ಳಿ. ಆಮೇಲೆ ಅದಕ್ಕೆ ಏಲಕ್ಕಿ ಮಿಕ್ಸ್ ಮಾಡಿ ಸ್ವಲ್ಪ ಅಳ್ಳಾಡಿಸಿ ಅದನ್ನು ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ಪಾತ್ರೆ ಇಡಿ ಅದರಲ್ಲಿ ಇಟ್ಟು, ಆಮೇಲೆ ಇದನ್ನೇನಿತ್ತಲ್ಲ ಮಿಲ್ಕ್ದು ಅದನ್ನು ಅದರಲ್ಲಿ ಬಾಯ್ಲ್ ಮಾಡೋಕ್ಕಿಡಿ. ಅಂದರೆ ಇದನ್ನು 25 ರಿಂದ 30 ನಿಮಿಷ ಸ್ಟೀಮ್ ಮಾಡಬೇಕಾಗುತ್ತೆ. ಅದು ಸ್ಟೀಮ್ ಆದಮೇಲೆ ಕೆಳಗಿಳಿಸಿಡಿ. ತಣ್ಣಗಾದಮೇಲೆ ಕಟ್ ಮಾಡ್ಕೊಂಡು ತಿನ್ಬೋದು. ಇಲ್ಲ ಅಂದರೆ ನೀವು ಅರ್ಧ ತಾಸು ಆಗುವಷ್ಟು, ಅಂದರೆ 30 ನಿಮಿಷ ಆಗುವಷ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡಿ ತಿಂದರೆ ತುಂಬ ಸಾಫ್ಟಾಗಿ ಮತ್ತು ಡಿಲಿಷಿಯಸ್ ಆಗಿ ಗಿಣ್ಣದ ವಡೆ ರೆಡಿ ಆಗುತ್ತೆ. ಅದೇನೋ ದೊಡ್ಡವ್ರು ಹೇಳ್ತಿದ್ರಲ್ಲ, ಹೊನ್ನ ಕೊಟ್ಟರು ಗಿಣ್ಣ ಸಿಗಲ್ಲ ಅಂಥೇಳಿ, ನನಗೆ ಗಿಣ್ಣದ ಹಾಲು ಸಿಕ್ಕಿತ್ತು. ತುಂಬ ಹ್ಯಾಪಿ ಫೀಲ್ ಆಯಿತು. ಫಸ್ಟ್ ಟೈಮ್ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಬಂತು. ರುಚಿ ಕೂಡ ತುಂಬ ಚೆನ್ನಾಗಿತ್ತು. ಈ ವಿಧಾನದಲ್ಲಿ ಒಂದು ಸಾರಿ ಮಾಡಿ ನೋಡಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು. ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.